ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೊನೆಗೂ ಭದ್ರಾ ಹೆಂಡತಿ ವಿದ್ಯಾನ ಕರ್ಕೊಂಡು ಮನೆಗೆ ಬಂದ್ರ ಖಂಡಿತ ಇಲ್ಲ. ಹಾಗಾದ್ರೆ ವಿದ್ಯಾ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಳೆ. ಜೊತೆಗೆ ಇಲ್ಲಿ ಅಜ್ಜಿ ವಿದ್ಯಾಳನ್ನ ಹಾರೈಕೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತಪ್ಪ, ಕೊನೆಗೂ ಅಜ್ಜಿನ ಇಲ್ಲಿ ವಿದ್ಯಾಳನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ತನ್ನ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕನ್ವರ್ಸ್ತಿದ್ದಾಳೆ. ಗಂಡನನ್ನ ಕೂಡ ಭೇಟಿ ಮಾಡ್ತಾಳೆ. ಆದ್ರೆ ಭದ್ರೇಗೌಡ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾಳನ್ನ ಕ್ಷಮಿಸೋಕೆ ತಯಾರಿಲ್ಲ. ಅಪ್ಪನ ದೇವರ ತರ ನೋಡ್ತಕ್ಕಂತಹ ಭದ್ರ ತನ್ನ ಹೆಂಡತಿನೇ ತನ್ನ ಅಪ್ಪನ ಜೈಲು ಕಳಿಸಿದ್ದು, 6 ತಿಂಗಳು ಜೈಲು ವಾಸವನ್ನ ಅನುಭವಿಸಿ ನನ್ನಪ್ಪ ಬಂದ್ರು, ಮರ್ಯಾದೆ ಹೋಯ್ತು, ಎಷ್ಟು ಕಷ್ಟಪಟ್ಟು, ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ವಿದ್ಯಾ ಅಂದಮೇಲೆ ಅವಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೂ ಸಾಧ್ಯ ಇಲ್ಲ, ಮನೆಗೆ ಕರ್ಕೊಂಡು ಬರೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳು ನನ್ನ ಜೀವನದಲ್ಲಿ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಆದ್ರೆ ಇಲ್ಲಿ ವಿದ್ಯಾ ತಂದೆ ತನ್ನ ಮಗಳನ್ನ ಗಂಡನ ಮನೆಗೆ ಸೇರಿಸ್ಬೇಕು ಅಂತ ಹೇಳಿ ಹರಸಾಹಸ ಮಾಡ್ತಾರೆ. ಕೊನೆಗೂ ಪಂಚಾಯಿತಿಯನ್ನ ಸೇರಿಸ್ತಾರೆ. ಆ ಒಂದು ಪಂಚಾಯಿತಿಯಲ್ಲಿ ವಿದ್ಯಾ ಗಂಡನ ಮನೆಗೆ ಹೋಗೋದು ಅಂತ ತೀರ್ಮಾನವಾಗತ್ತೆ. ಶಿವರಾಮೇಗೌಡರು ಕೂಡ ಅದಕ್ಕೆ ಒಪ್ಕೊಂಡು ವಿದ್ಯಾಳನ್ನ ಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಒಂದು ಕಂಡೀಷನ್ ಕೂಡ ಹಾಕ್ತಾರೆ. ಆ ಒಂದು ಕಂಡೀಷನ್ಗೆ ವಿದ್ಯಾ ತಂದೆ ತಾಯಿ ಒಪ್ಕೋತಾರೆ. ಬಟ್ ಈ ವಿದ್ಯಾ ಈ ಒಂದು ಕಂಡೀಷನ್ ಕೇಳ್ತದಾಗೆ ಬೆಚ್ಚಿ ಬೀಳ್ತಾಳೆ. ಬಟ್ ಆದ್ರೂ ಕೂಡ ತನ್ನ ಗಂಡನ ಮನೆಗೆ ಹೋಗ್ಲೇಬೇಕಾಗಿರೋದ್ರಿಂದ ಈಕೆ ಅದನ್ನ ಒಪ್ಪಿ ವಾಪಸ್ ಆಗಿ ಭದ್ರನ ಮನೆಗೆ ಬರ್ತದಾಳೆ. ಬಿಕಾಸ್ ಇನ್ ಮುಂದೆ ಯಾವುದೇ ಕಾರಣಕ್ಕೂ ವಿದ್ಯಾ ಅವಳ ತಂದೆ ತಾಯಿ ಅಂದ್ರೆ ತವರ ಮನೆ ಜೊತೆ ಸಂಬಂಧ ಇಟ್ಕೊಳ್ಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ ಅನ್ನೋ ಒಂದು ಕಂಡೀಷನ್ ಶಿವರಾಮೇಗೌಡರು ಹಾಕಿರ್ತಾರೆ. ತನ್ನ ಗಂಡನ ಆಯ್ಕೆ ಮಾಡ್ಕೊಂಡಂತಹ ವಿದ್ಯಾ ತನ್ನ ತಂದೆ ತಾಯಿಯನ್ನ ಮಾತಾಡಿಸದೇ ಇರ್ತಕ್ಕಂಥ ಆ ಒಂದು ದೊಡ್ಡ ನೋವನ್ನ ಕೂಡ ತನ್ನ ಬಚ್ಚಿಟ್ಕೊಂಡು ಕೊನೆಗೂ ಗಂಡನ ಮನೆಗೆ ಅಂತ ಬರ್ತಾಳೆ. ಬಟ್ ಗಂಡನ ಮನೆ ಹೊಸ್ಲನ್ನ ತುಳಿಯೋಕ್ಕೂ ಕೂಡ ಬಿಡುವುದಿಲ್ಲ. ಆ ಗಂಡನ ಮನೆಯಲ್ಲಿ ಶಿವರಾಮೇಗೌಡರೇನು ವಿದ್ಯಾಳನ್ನ ಕರ್ಕೊಂಡು ಬಂದ್ಬಿಟ್ರು. ಬಟ್ ಭದ್ರಾ ಅಂತೂ ಯಾವುದೇ ಕಾರಣಕ್ಕೂ ಆಕೆ ಹೊಸಲು ದಾಟಿ ಒಳಗಡೆ ಬರಬಾರ್ದು ಅಂತ ಹೇಳ್ತಾರೆ. ಈ ಕಡೆ ಚಿಕ್ಕತ್ತೆ ಅಂತೂ ಸಿಕ್ಕಿದ ಚಾನ್ಸು ಅಂತ ಹೇಳಿ ಇವಳು ಈ ಮನೆಯಲ್ಲಿ ಇರೋ ಹಾಗಿಲ್ಲ, ಭಾವ ಒಪ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಬಟ್ ಈ ಮನೆಯಲ್ಲಿ ಇರೋ ಕೂಡ್ದು ಪಕ್ಕದಲ್ಲಿ ಇರ್ತಕ್ಕಂಥ ಆ ಒಂದು ಹಟ್ಟಿಲ್ ಬೇಕಿದ್ರೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯಾ ಆ ಒಂದು ಗುಡಿಸಲಿಗೆ ಹೋಗ್ತಾಳೆ. ಆ ಗುಡಿಸಲು ನಿಜವಾಗ್ಲೂ ಮನುಷ್ಯರೇ ಹೋಗೋಕೆ ಆಗೋದಿಲ್ಲ ಅಂತದ್ರಲ್ಲಿ ಅಲ್ಲಿ ವಾಸ ಇರಬೇಕಾಗಿದೆ ವಿದ್ಯಾ. ಅದನ್ನ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೆ, ಅರಮನೆ ತರಾನೇ ಮಾಡ್ಕೊಂಡು ಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಭದ್ರೇಗೌಡರ ಸ್ನೇಹಿತರು ಬರ್ತಾರೆ. ಅದಕ್ಕೆ ನಿಜಕ್ಕೂ ಇಲ್ಲಿ ಹೇಗಪ್ಪ ಬರೋದು ಅಂತಿದ್ವಿ, ಅಂತದ್ರಲ್ಲಿ ಎಷ್ಟು ಚೆಂದಾಗಿ ಇದನ್ನ ಕೂಡ ಮಾಡಿಟ್ಟಿದ್ರ, ನಿಜವಾಗ್ಲೂ ನೀವು ಎಲ್ಲಿದ್ರು ಕೂಡ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದರಲ್ಲಿ ಏನಿದೆ, ವಾಸ ಇರೋಕಲ್ವಾ, ಚೆನ್ನಾಗೇ ಇದೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಜೊತೆಗೆ ನನ್ನ ಗಂಡ ನಮ್ಮ ಗೌಡ್ರು ನನ್ನನ್ನು ಒಪ್ಕೊಂಡ್ರೆ ಅಷ್ಟೇ ಸಾಕು, ಅವ್ರಿಗೆ ಏನೇ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಇದಕ್ಕಿಂತ ನಾನು ಬೇಕಾದ ಶಿಕ್ಷೆ ಬೇಕಿದ್ರೆ ಅನುಭವಿಸ್ತೀನಿ. ಬಟ್ ನನ್ನ ಗೌಡ್ರ ಪ್ರೀತಿ ನನಗೆ ಮತ್ತೆ ವಾಪಸ್ ಆಗಬೇಕು, ನನ್ನ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ, ಅದರಲ್ಲಿ ನನಗೇನೂ ಕೂಡ ಬೇಜಾರಿಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟರಲ್ಲಿ ಭದ್ರ ಅಲ್ಲಿ ಬರ್ತಿದ್ದಾಗೇನೆ ಭದ್ರನ್ನ ನೋಡ್ದಂತ ವಿದ್ಯಾ ಓಡಿ ಹೋಗಿ ಭದ್ರನನ್ನ ಮಾತನಾಡ್ಸೋಕೆ ಮುಂದಾಗ್ತಾಳೆ. ಆದ್ರೆ ಭದ್ರ ಸ್ವಲ್ಪ ಕೂಡ ಮಾತನಾಡೋದಿಲ್ಲ. ಅದ್ರ ಬದಲಾಗಿ ಸಿಟ್ಟು ಮಾಡ್ಕೋತಾರೆ. ನಿನಗೆ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಜಾಗ ಇಲ್ಲ, ಇಲ್ಲಿದ್ದೀನಿ, ನನ್ನ ಹತ್ರ ಬರ್ಬೋದು, ನನ್ನ ಮನಸ್ಸಿಗೆ ಮತ್ತೆ ಲಗ್ಗೆ ಇಡಬಹುದು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಮಾತ್ರ. ನನ್ನ ತಂದೆಗೆ ಆದಂತ ಅನ್ಯಾಯಕ್ಕೆ ನನ್ಗೆ ಯಾವುದೇ ಕಾರಣಕ್ಕೂ ಇದಕ್ಕಿಂತ ದೊಡ್ಡ ಶಿಕ್ಷೆನೆ ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ ಅಂತ ಹೇಳಿ ಭದ್ರ ಹೇಳಿದಾಗ, ನೀವು ಇದಕ್ಕಿಂತ ದೊಡ್ಡ ಶಿಕ್ಷೆನೆ ಕೊಡಿ, ನಾನು ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತಿದ್ದೀನಿ, ನೀವು ಏನೇ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸ್ತೀನಿ, ದಯವಿಟ್ಟು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ವಿದ್ಯಾ. ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನನ್ನು ಮಾತಾಡ್ಸೋಕ್ಕೂ ಕೂಡ ಹತ್ರ ಬರಬೇಡ ಅಂತ ಹೇಳಿ ಭದ್ರ ರೊಚ್ಚಿಗೆದ್ದು ಅಲ್ಲಿಂದ ಹೇಳಿ ಹೋಗ್ಬಿಡ್ತಾರೆ. ನಂತರ ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಭದ್ರನ್ ಕೋಪ ಹೇಗೆ ಅನ್ನೋದು ನಿಮ್ಗೂ ಕೂಡ ಗೊತ್ತದ ಅಲ್ವಾ. ನಿಜ ಹೇಳ್ಬೇಕು ಅಂದ್ರೆ ನೀವು ಹೇಳೋ ಮಾತು ಭದ್ರಂಗ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಅವನ ಕೋಪ ಕಡಿಮೆ ಆಗ್ಬೇಕು. ಹಾಗಾಗಿ ನೀವು ಮೊದಲು ಅವನ ಕೋಪವನ್ನ ಕಡಿಮೆ ಮಾಡಿದ್ರು ಕಡೆ ನೋಡಿ, ನಂತರ ವಿಷಯವನ್ನ ಅರ್ಥ ಮಾಡಿಸಿ ಅಂತ ಹೇಳಿ ಭದ್ರನ ಸ್ನೇಹಿತ ಕೂಡ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಭದ್ರನ ಮನಸ್ಸನ್ನ ಮತ್ತಷ್ಟು ಹಾಳು ಮಾಡ್ತಿದ್ದಾರೆ. ಇಲ್ಲಿ ಚಿಕ್ಕತ್ತೆ ಮಗ ತನ್ನ ಬದುಕನ್ನ ಹಾಳು ಮಾಡಿದ್ರು, ಗಂಡ ಹೆಂಡತಿ ಸೇರ್ಕೊಂಡು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಭದ್ರನ ತಮ್ಮ ಇಲ್ಲಿ ತನ್ನ ಅಣ್ಣನ ಬದುಕನ್ನೇ ಸರ್ವನಾಶ ಮಾಡುವುದಕ್ಕೆ ಮುಂದಾಗ್ತಿದ್ದಾನೆ. ಇಲ್ಲಿ ಹೇಗೋ ಒಂದಾಗ್ಬಿಡ್ತಿದ್ರೇನೋ, ಕ್ಷಮಿಸ್ಬಿಡ್ತಿದ್ರೇನೋ ಭದ್ರ. ಆದ್ರೆ ತಮ್ಮ ಹೇಳ್ತಕ್ಕಂಥ ಚಾಡಿ ಮಾತುಗಳು ಭದ್ರನ ಮನಸ್ಸನ್ನ ಮಗದಷ್ಟು ಹಾಳು ಮಾಡ್ತದೆ. ಜೊತೆಗೆ ಭದ್ರನನ್ನ ಕುಡುಕನನ್ನಾಗಿ ಮಾಡ್ತಿದ್ದಾನೆ ತಮ್ಮ. ತದನಂತರ ಇತ್ತ ಕಡೆ ವಿದ್ಯಾ ಒಂದು ಇರ್ತಕ್ಕಂಥ ಜಾಗಕ್ಕೆ ವಿನಂತಿ ಅಮ್ಮ ಹಾಗೆ ಚಿಕ್ಕತ್ತೆ ಮಗಳು ಎಲ್ಲರೂ ಕೂಡ
ಬರ್ತಾರೆ. ಪರವಾಗಿಲ್ವಲ್ಲ, ಇಲ್ಲಿ ಮನುಷ್ಯರೇ ಕಾಲಿಡೋಕೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಬಿಟ್ಟಿದ್ಯಾ ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಾರೆ. ನಂತರ ಚಿಕ್ಕತೆ ಕೂಡ ಕೊಡು ವಿನಂತಿ ಆ ಬಟ್ಟೆಗಳನ್ನ ಅಂತ ಹೇಳಿ ಬಟ್ಟೆಗಳನ್ನ ತಗೊಂಡಿದ್ದೆ. ನೋಡು, ನಿನಗೆ ಈ ಬಟ್ಟೆಗಳು ಸೂಕ್ತ ಆಗೋದಿಲ್ಲ, ಇಲ್ಲಿ ಇದೆಯಾ ಮನೆ ಕೆಲಸದವಳಾಗಿ ಅಂದಮೇಲೆ ಅದಕ್ಕೆ ತಕ್ಕನಾದಂಥ ಬಟ್ಟೆಗಳನ್ನ ನೀನು ಹಾಕೋಬೇಕಾಗತ್ತೆ, ತಗೋ ನಿನಗೋಸ್ಕರ ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಬಂದಿದ್ದೀನಿ ಅಂತ ಒಂದಷ್ಟು ಬಟ್ಟೆಗಳನ್ನ ಕೊಡ್ತಾರೆ. ಆ ಒಂದು ಬಟ್ಟೆಗಳನ್ನ ನೋಡಿದ್ದೆ ವಿದ್ಯಾ ಏನನ್ನೂ ಕೂಡ ಅನ್ಕೊಳ್ಳೋದಿಲ್ಲ, ಹೋಗಿ ಹಾಕೊಂಡು ಬರ್ತಾರೆ. ಏನು ಪಾಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೇಜಾರಾಗ್ತಿರ್ಬೇಕಲ್ವ, ನಿನಗೆ ಇದೇ ಗತಿ, ಇನ್ನು ಮುಂದೆ ನಿನ್ನ ಜೀವನನೇ ನರಕ ಆಗ್ಬಿಡತ್ತೆ. ನಾನು ಅವತ್ತು ನನ್ನ ಮಗನ ಮದುವೆ ಮಾಡಿಸಿದ್ದೆ, ನಾನೇ ಹೇಳಿದೆ ನಿನ್ನ ಜೀವನ ನರಕ ಮಾಡ್ತೀನಿ ಅಂತ, ಇದಕ್ಕೂ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಚಿಕ್ಕತ್ತೆ ಹೇಳಿದಾಗ ನಗೋಕ್ ಶುರು ಮಾಡ್ಕೋತಾಳೆ ಇಲ್ಲಿ ವಿದ್ಯಾ. ಏನು ನನ್ನ ಜೀವನ ನರಕ ಆಗಿದೆಯಾ, ಇದು ನನ್ನ ನರಕನೇ ಅಂತ ಅನ್ನಿಸ್ತಿಲ್ಲ. ಹೌದು, ನಾನು ಎಲ್ಲವನ್ನ ಕೂಡ ಕಳ್ಕೊಂಡಿರ್ಬೋದು, ಆದರೆ ನೀವು ಹೇಳಿದಾಗೆ ನಾನು ಚಿನ್ನನೋ ಒಡವೆನೋ ಹಣನೋ ಅಂತಸ್ತನೋ ನಾನು ಕಳ್ಕೊಂಡಿಲ್ಲ. ನಾನು ಕಳ್ಕೊಂಡಿರೋದು ನನ್ನ ಗಂಡನ ಪ್ರೀತಿ, ನನ್ನ ಅತ್ತೆ ಮಾವನ ವಿಶ್ವಾಸ, ಅಜ್ಜಿಯ ಕರುಣೆಯನ್ನು ಕಳ್ಕೊಂಡಿದ್ದೀನಿ. ಅದಕ್ಕೆ ಬಿಟ್ಟು ನನಗಿನ್ನೇನೂ ಕೂಡ ಬೇಕಾಗಿಲ್ಲ. ಈ ರೀತಿ ಬದುಕೋದು ನನ್ನ ಕಷ್ಟನೇ ಅಲ್ಲ, ಯಾಕಂದರೆ ಇದಕ್ಕೂ ಬಡತನದಲ್ಲಿ ನಾನು ಬದುಕಿದ್ದೇನೆ. ದೇವರು ನನಗೆ ಶ್ರೀಮಂತಿಕೆ ಕೊಟ್ಟ, ಅದು ಅವನ ಆಶೀರ್ವಾದ ಅಂತ ತಗೊಂಡೆ. ಅದೇ ರೀತಿ ಈಗಲೂ ಕೂಡ ಈ ಒಂದು ಜೀವನ ಕೊಟ್ಟಿದ್ದಾನೆ, ಇದನ್ನು ಕೂಡ ಆಶೀರ್ವಾದ ಅಂತ ತಗೋತೀನಿ. ನನ್ನನ್ನು ಯಾವತ್ತೂ ಕೂಡ ನೀವು ಸೋಲ್ಸೋಕೆ ಆಗೋದಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ಖಂಡಿತ ನಾನು ಮನೆಗೆ ಹೋಗ್ತೀನಿ. ನನ್ನ ಗಂಡನ ಮನಸ್ಸಲ್ಲಿ ಜಾಗ ಮಗದೊಮ್ಮೆ ಪಡ್ಕೋತೀನಿ ಅಂತ ಹೇಳಿ ವಿದ್ಯಾ ಚಾಲೆಂಜ್ ಮಾಡ್ತಾಳೆ. ಈ ಒಂದು ಚಾಲೆಂಜಿನ ಬಗ್ಗೆ ಯೋಚನೆ ಆಗ್ಬಿಟ್ಟಿದೆ ಚಿಕ್ಕತೆಗೆ. ಖಂಡಿತ ಇವಳು ಹೇಳ್ದಾಗೆ ಮಾಡ್ಬೋದು, ನಾವು ಎಚ್ಚರಿಕೆಯಿಂದ ಇರಬೇಕು. ಅವಳಿಗೆ ಸಾವಿತ್ರಿ ನೀನು ತೊಂದರೆ ಕೊಡ್ತಾ ಇರೋ, ಭದ್ರನ ಮನಸ್ಸನ್ನ ನಾನು ಹಾಳು ಮಾಡ್ತಾ ಇರ್ತೀನಿ ಅಂತ ಚಿಕ್ಕತೆ ಹೇಳ್ತಾರೆ. ಇತ್ತ ಕಡೆ ಸಾವಿತ್ರಿ ಅವರು ಹೇಳಿದ್ರು ಅಂತ ಹೇಳಿ ರಂಗೋಲಿ ಹಾಕ್ತಿದ್ದಾಳೆ, ಮನೇನ ತಾರಿಸಿ ಗುಡಿಸಿ ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ. ಇಲ್ಲಿ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ರಂಗೋಲಿ ಹಾಕ್ತಿರೋ ರಂಗೋಲಿಗೆ ಬಕೆಟಲ್ಲಿ ನೀರನ್ನು ಒದ್ಬಿಡ್ತಾರೆ, ಬೇಕು ಅಂತಾನೆ ವಿನಂತಿ ತಾಯಿ. ತದನಂತರ ಮಗುದೊಮ್ಮೆ ಅದೆಲ್ಲವನ್ನ ಕೂಡ ಕ್ಲೀನ್ ಮಾಡಬೇಕಾಗಿದೆ ವಿದ್ಯಾ. ಅಷ್ಟರಲ್ಲಿ ಅಜ್ಜಿ ಬರ್ತಾರೆ. ಯಾರಿದು ಇವಳನ್ನ ಮಾಡೋಕೆ ಹೇಳ್ತಿರೋದು, ಇವಳು ತಪ್ಪು ಮಾಡಿರ್ಬೋದು, ಅದಕ್ಕೆ ನನ್ನ ಮಗ ಏನು ಶಿಕ್ಷೆ ಕೊಡಬೇಕು ಅನ್ನೋ ಅದನ್ನು ಅವಳು ಅನುಭವಿಸ್ತಿದ್ದಾಳೆ. ಆದರೆ ಈ ಮನೆ ವಾರಿಸ್ತಾರ, ಅವಳು ಹೊಟ್ಟೆಲು ಬೆಳೀತಿರೋ ಮಗುಗೆ ಈ ರೀತಿ ತೊಂದರೆ ಆಗೋದು ನನಗಿಷ್ಟ ಆಗೋದಿಲ್ಲ. ಅವಳಿಗೆ ಈ ರೀತಿಯಾಗಿ ಯಾವುದೇ ಕೆಲಸ ಕೂಡ ಹೇಳಬಾರ್ದು ಅಂತ ಅಜ್ಜಿ ತಾಕೀತು ಮಾಡ್ತಿದ್ದಾರೆ. ಆದರೆ ವಿದ್ಯಾ ಹೊಟ್ಟೆಯಲ್ಲಿ ಮಗುನೇ ಇಲ್ಲ, ಆದರೆ ಮಗು ಇದೆ ಅಂತ ಅನ್ಕೋತಿದ್ದಾರೆ. ಈ ಕಡೆ ವಿದ್ಯಾ ಕೂಡ ತನಗೆ ಮಗು ಆಗ್ತಿದೆ ಅಂತಾನೆ ಭಾವಿಸಿದಾಳೆ. ನಂತರ ಇಲ್ಲಿ ಶಿವರಾಮೇಗೌಡರು ಊಟ ಮಾಡಬೇಕಾದ್ರೆ ನತ್ತತ್ತೆ ಅಜ್ಜಿ ರೇಗ್ತಿದ್ದಾರೆ ಸೊಸೆ ಮೇಲೆ, ನೀರು ತಗೊಂಡು ಬಂದು ಇಡಬೇಕಲ್ವಾ ಅಂತ. ಅಷ್ಟರಲ್ಲಿ ವಿದ್ಯಾನೆ ಬಂದಿದೆ, ನೀರು ಕೊಡೋಕೆ ಮುಂದಾಗ್ತಾಳೆ. ಕೆಟ್ಟ ಆಗ್ಬಿಡ್ತಾರೆ ಶಿವರಾಮೇಗೌಡರು. ಕಟ್ ಮಾಡಿದ್ರೆ ಕೊನೆಗೂ ಇಲ್ಲಿ ವಿದ್ಯಾ ಓದ್ತಿದ್ದಾಳೆ ಅಂತಕ್ಕಂಥದ್ದು ಅವಳ ಕಾಲೇಜಿನ ಫ್ರೆಂಡ್ಸ್ನ ಮುಖಾಂತರ ಚಿಕ್ಕತೆಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಹೋಗಿದ್ದೆ, ಅವಳ ಒಂದು ಮನೆಯಲ್ಲಿ ಇರ್ತಕ್ಕಂಥ ಬುಕ್ಕಲ್ಲಿ ಎಲ್ಲವನ್ನ ಕೂಡ ತಗೊಂಡು ಬಂದು ಶಿವರಾಮೇಗೌಡರ ಮುಂದಿಡ್ತಾರೆ. ಹಿಂಬದಿಯಲ್ಲಿ ನಿಮ್ಮ ಮಗ ಇಲ್ಲಿ ವಿದ್ಯಾನ ಓದಿಸ್ತಿದ್ದಾನೆ ಅನ್ನೋ ವಿಷಯವನ್ನ ತಿಳಿಯಪಡಿಸಿದ್ದಾರೆ. ಇದರಿಂದಾಗಿ ಶಿವರಾಮೇಗೌಡರು ಕೆಂಡಾಮಂಡಲ ಆಗ್ತಿದ್ದಾರೆ. ಹಾಗಾದ್ರೆ ಕೊನೆಗೂ ಇಲ್ಲಿ ಮಗ ಕೂಡ ಮೋಸ ಮಾಡ್ದ ಅಂತ ಹೇಳಿ ಏನಾದ್ರೂ ಮಗನ ಕೂಡ ವಿದ್ಯಾ ಜೊತೆ ಮನೆಯಿಂದ ಹೊರಗಡೆ ದಬ್ತಾರ, ಏನಾಗುತ್ತೆ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.